ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ಸಹ ಸ್ವರ್ಗದಲ್ಲಿರುವ ನಾನು ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಪ್ರಿಯರೇ, ಯೇಸುವಿನ ರಾಜ್ಯ ನೀತಿವಂತಿಕೆ, ಶಾಂತಿ, ಪವಿತ್ರಾತ್ಮರಿಂದ ಬರುವ ಆನಂದದಿಂದ ಕೂಡಿದ ರಾಜ್ಯವಾಗಿದೆ. ಅದೇ ಸ್ವರ್ಗ ಸಾಮ್ರಾಜ್ಯವಾಗಿದೆ ಮತ್ತು ಯೇಸು ಶಿಷ್ಯರು ಸ್ವರ್ಗ ಸಾಮ್ರಾಜ್ಯವನ್ನು ಮತ್ತು ಯೇಸುವನ್ನು ಈ ಧರೆಯಲ್ಲಿ ಪ್ರತಿಬಿಂಬಿಸುವವರಾಗಿದ್ದಾರೆ. ಅದಕ್ಕಾಗಿ ಯೇಸು ನುಡಿಯುತ್ತಾರೆ, ಗುರುವಿನಂತೆ ಶಿಷ್ಯನು ಶ್ರೇಷ್ಠನಲ್ಲ, ಗುರುವಿನಂತೆ ಶಿಷ್ಯನು ದನಿಯಂತೆ ದಾಸನು ಆದರೆ ಸಾಕು. ಅಂದರೆ ದೇವರು ಬಯಸೋದು ನಾವು ಯೇಸುವಿನಂತೆ ಆಗಬೇಕು. ಯಾವ ರೀತಿಯಲ್ಲಿ ನಮ್ಮ ಗುರುವಾದ ಯೇಸು ಈ ಧರೆಯಲ್ಲಿ ಜೀವಿಸಬೇಕಾದರೆ ಎಲ್ಲ ರೀತಿಯ ನಿಂದೆ ಅವಹೇಳನಕ್ಕೆ ಗುರಿಯಾದರು. ಅವರನ್ನು ಹೊಟ್ಟೆಬಾಕ, ಕುಡುಕ, ಪಾಪಿಗಳ ಸ್ನೇಹಿತ, ಬೆಲ್ಜೆಬುಲ್ ಈ ರೀತಿಯಲ್ಲಿ ಅನೇಕರು ಕರೆದರು. ಇವತ್ತು ಅವರ ಶಿಷ್ಯರಾಗಿರುವ ನಮಗೂ ಸಹ ಈ ಅವಹೇಳನ, ನಿಂದೆ ಖಂಡಿತ ಕಟ್ಟಿಟ್ಟ ಬುತ್ತಿಯಾಗಿದೆ. ಯಾಕಂತೇಳಿದರೆ ಸ್ವರ್ಗ ರಾಜ್ಯ ಈ ಲೋಕದ ರಾಜ್ಯಕ್ಕೆ ವಿರುದ್ಧವಾಗಿದೆ. ಸ್ವರ್ಗದ ಒಡೆಯ ಯೇಸು ಆಗಿದ್ದಾರೆ, ಲೋಕದ ಅಧಿಪತಿ ಪಿಶಾಚಿಯಾಗಿದ್ದಾನೆ. ಪ್ರಿಯರೇ, ಪಾಪಿಗಳಾದ ನಮ್ಮನ್ನು, ಪಾಪದಲ್ಲಿ ಬದುಕುತ್ತಿರುವ ಅಶುದ್ಧ ಜನರ ನಡುವೆ ಜೀವಿಸುವ ನಮ್ಮನ್ನು ಪರಿಶುದ್ಧರಾದ ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನೀತೀಕರಿಸಿ ಅವರ ಮುಂದೆ ನಿಲ್ಲುವ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾರೆ. ದೇವದೂತರುಗಳು ಆರಾಧಿಸುವ ಯೆಶಾಯನ ಮಾತುಗಳಲ್ಲಿ ಹೇಳೋದಾದರೆ, ಪರಿಶುದ್ಧ 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 ದೇವರ ಮುಂದೆ, ಸ್ವರ್ಗದ ಒಡೆಯರ ಮುಂದೆ ನಿಲ್ಲುವ ಸೌಭಾಗ್ಯ ಆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ತಮ್ಮ ಪುತ್ರ ಯೇಸುವಿನ ಮುಖಾಂತರ ಕೊಟ್ಟಿದ್ದಾರೆ. ಆ ಸೌಭಾಗ್ಯದಲ್ಲಿ ಇವತ್ತು ನಾವು ನೆಲೆ ನಿಂತು ಜೀವಿಸಬೇಕು. ಈ ಸತ್ಯ ನಮಗೆ ಗ್ರಹಿಕೆ ಆಗಬೇಕು. ಅವರ ಪ್ರೀತಿ ಮತ್ತು ಅನುಗ್ರಹದಿಂದ ಆದ ಈ ಕಾರ್ಯವಾಗಿದೆ. ಪ್ರಿಯರೇ, ನಮ್ಮ ಯಾವುದೇ ಪುಣ್ಯ ಕಾರ್ಯಗಳ ಫಲವಲ್ಲ. ಈ ಸತ್ಯದಲ್ಲಿ ನಾನು ನೀವು ಜೀವಿಸುವಾಗ ನಾವು ಯೇಸುವಿನ ಶಿಷ್ಯರಂತೆ, ಗುರುವಿನಂತೆ ಪ್ರೀತಿಸುತ್ತಾ, ಕ್ಷಮಿಸುತ್ತಾ, ಸತ್ಯ, ನ್ಯಾಯ, ನೀತಿಯಲ್ಲಿ ಬಾಳಬೇಕೆಂಬುದು ಅವರು ನಮ್ಮಿಂದ ಬಯಸ್ತಾರೆ. ಆ ಪರಿಶುದ್ಧ ಜೀವನ ಈ ಧರೆಯಲ್ಲಿ ನಾವು ಜೀವಿಸಬೇಕು. ಮತ್ತು ಅವರೇ ಹೇಳ್ತಾರೆ, ನಾವು ನಿರ್ಭೀತರಾಗಬೇಕು. ಅವರ ಶಿಷ್ಯರು ನಿರ್ಭೀತರಾಗಿರಬೇಕು. ಯಾವ ಮನುಷ್ಯನಿಗೂ ಪಿಶಾಚಿಗೂ ಹೆದರಬೇಕಾಗಿಲ್ಲ. ಏಕೆಂದರೆ ಸರ್ವಾಧಿಕಾರ ಯೇಸುವಿಗೆ ಕೊಡಲಾಗಿದೆ. ಅವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ನಾವು ಅನೇಕ ಗುಬ್ಬಚ್ಚಿಗಳಿಗಿಂತ ಮೌಲ್ಯವುಳ್ಳವರು. ನಮ್ಮ ಒಂದೊಂದು ಕೂದಲು ಸಹ ಎಣಿಕೆಯಾಗಿದೆ. ನಾವು ಬಹಿರಂಗವಾಗಿ ಯೇಸುವಿಗೆ ಸಾಕ್ಷಿಯಾಗಬೇಕು. ನಾನು ಯೇಸುವಿಗೆ ಸೇರಿದವಳು, ನಾನು ಯೇಸುವಿಗೆ ಸೇರಿದವನು ಎಂದು ನಾವು ಸಾರಬೇಕು. ಯೇಸು ಮಾಡಿದ ಆ ಶುಭ ಸಂದೇಶ ಕಾರ್ಯವನ್ನು ನಾವು ಸಾರುವಾಗ ನಮಗೆ ಸಿಗುವ ಪ್ರತಿಫಲ ಹಿರಿದಾಗಿದೆ. ನನ್ನನ್ನು, ನಿಮ್ಮನ್ನು ಯೇಸು ಸ್ವರ್ಗದಲ್ಲಿ ಅವರ ಪಿತನ ಮುಂದೆ, ಆ ಪರಿಶುದ್ಧ ದೇವರ ಮುಂದೆ ಈತ, ಈಕೆ ನನಗೆ ಸೇರಿದವನು, ನನ್ನವನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೆ. ಹಾಗಾದರೆ ಪರಿಶುದ್ಧ ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋಣ. ನಮ್ಮ ಜೀವಿತವನ್ನು ಅವರಿಗಾಗಿ ಸಮರ್ಪಿಸಿ ಸಾಕ್ಷಿಯಾಗೋಣ. ಆಮೇನ್. ಪ್ರೇಸ್ ದ ಲಾರ್ಡ್.